ನಾನ್ ನಿನ್ನ ಕ್ಷಮಿಸಿ ಏನಾಗ್ಬೇಕಾಗಿದೆ? ನಡೆದೋಗಿರೋದು ಯಾವುದನ್ನು ಬದಲಾಯಿಸೋಕ್ಕಾಗೋದಿಲ್ಲಮ್ಮ. ಮಗಳು ಅಂತ ಮುದ್ಮಾಡ್ ಸಾಕ್ದವಳು ನಮ್ಮ ಪಾಲಿಗೆ ಮಾರಿ ಆಗ್ಬಿಟ್ಲು. ಎಲ್ಲ ನಮ್ಮ ಹಣೆ ಬರಹ. ಏನ್ ಮಾಡಕ್ಕಾಗುತ್ತೆ ಹೇಳು? ಅವಳು ನಮ್ಮನ್ನ ಸಮಾಧಿ ಮಾಡ್ಬಿಟ್ಟು ಹೋಗಿದ್ರು ಪರವಾಗಿಲ್ಲಮ್ಮ. ಆದ್ರೆ ಈ ಊರ್ ಜನಗಳ ಮುಂದೆ ನಮ್ಮನ್ನ ಕಟ್ಟಾಕ್ಬಿಟ್ಟು ಹೋಗ್ಬಿಟ್ಲು. ಈ ಜನಗಳ ಚುಚ್ಚು ಮಾತುಗಳನ್ನ ಕೇಳಿಸ್ಕೊಳ್ದೆ ನಮಗ್ ಬೇರೆ ದಾರಿನೇ ಇಲ್ಲ. ನನ್ ಜನ್ಮ ಕೊಟ್ಟವಳು ತಾಯಿ ಅನ್ನೋದನ್ನು ಮರೆತು ನನ್ನ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟು ಹೋದ್ಲು. ಆದ್ರೆ ನೀನು ನಮ್ಮ ಸಂಬಂಧಕ್ಕೆ ಬೆಲೆ ಕೊಟ್ಟು ಕ್ಷಮೆ ಕೇಳೋದಕ್ಕೆ ಇಲ್ಲಿವರೆಗೂ ಬಂದಿದ್ಯಾ? ನಾನು ಕ್ಷಮಿಸ್ದೇ ಇರಕ್ಕಾಗತ್ತಾ? ಸರ್, ಇವತ್ತು ಒಂದಿನ ನಾನು ನಿಮ್ಮ ಲ್ಯಾಪ್ಟಾಪ್ನ ಆಫೀಸಿಗೆ ತಗೊಂಡು ಹೋಗ್ಬೋದಾ? ಹೇಳಿದ್ನಲ್ಲ ಕಾವೇರಿ, ಈಗ ನಂದು ಅನ್ನೋದೇನೂ ಇಲ್ಲ, ಎಲ್ಲ ನಿಂದೇನೆ. ಸರ್, ನಾನು ಹೇಳಿದೆ, ನಿಮ್ಮ ಜಾಗ, ನಿಮ್ಮ ಸ್ಥಾನ, ನಿಮ್ಮ ವಸ್ತುಗಳು ಯಾವುದು ಸಹ ನಂದಾಗೋದಿಲ್ಲ. ನಾನು ಇಲ್ಲಿ ನಿಮ್ಮ ರೆಪ್ರೆಸೆಂಟೇಟಿವ್ ಅಷ್ಟೇ, ರೀಪ್ಲೇಸ್ಮೆಂಟ್ ಅಲ್ಲ. ಸರಿ, ನಿನಗೇನನ್ಸುತ್ತೋ ಅದನ್ನೇ ಮಾಡು ಕಾವೇರಿ. ಥ್ಯಾಂಕ್ ಯು ಸರ್. ಸರ್ ಸರ್, ಏನಾಗಿದೆ ನಿಮಗೆ? ಏನಿಲ್ಲ. ಯಾಕೆ ಕಾವೇರಿ ಹಾಗೆ ಹೇಳ್ತಿದ್ಯಾ? ಆಗಿಂದ ನೋಡ್ತಾನೆ ಇದ್ದೀನಿ, ನೀವು ತುಂಬ ಡಲ್ ಆಗಿದ್ದೀರಾ, ಸೈಲೆಂಟಾಗಿ ಕಾಣಿಸ್ತಾ ಇದ್ದೀರಾ. ಹೇಳಿದ್ನಲ್ಲ ಕಾವೇರಿ, ನಿದ್ದೆ ಸರಿಯಾಗಿಲ್ಲ ಅಂತ, ಅದಕ್ಕೆ ಹಾಗೆ ಕಾಣಿಸ್ತಾ ಇದ್ದೀನಿ. ಇಲ್ಲ ಸರ್, ನನಗೆ ಯಾಕೋ ನೀವು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಸರ್, ಅದೇನೇ ಇದ್ರೂ ಹೇಳ್ಕೊಳ್ಳಿ ಸರ್. ಹೇಳೋದಕ್ಕೆ ಯೋಚನೆ ಮಾಡ್ತಿದ್ದೀರಾ ಅಂದರೆ ಏನೋ ವಿಷಯ ಇದೆ. ದಯವಿಟ್ಟು ಹೇಳಿ ಸರ್, ಪ್ಲೀಸ್. ಏನಿಲ್ಲ ಕಾವೇರಿ, ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನನ್ನ ಬಗ್ಗೆನಾ? ಏನ್ ಸರ್? ಮೊನ್ನೆ ತನಕ ಯಾವ ರೀತಿ ಡಿಸ್ಟರ್ಬ್ ಆಗಿದೆ, ಆಮೇಲೆ ಮೋಟಿವೇಟ್ ಆಗಿ ನಿನ್ನನ್ನು ನೀನು ಯಾವ ರೀತಿ ಚೇಂಜ್ ಮಾಡಿಕೊಂಡೆ, ಇವತ್ತು ಆಕ್ಟಿವ್ ಆಗಿದ್ಯಾ. ಇದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಇದನ್ನ ನಿನ್ನ ಹತ್ರ ಹೇಳೋದು ಬೇಡವೋ ಅಂತ ಸ್ವಲ್ಪ ಗೊಂದಲ, ಅದಕ್ಕೆ ಸೈಲೆಂಟ್ ಆಗಿದ್ದೆ. ಇದನ್ನ ನನ್ನ ಹತ್ರ ಹೇಳ್ಕೊಳ್ಳೋದ್ರಲ್ಲಿ ಏನಿದೆ ಸರ್? ಇಲ್ಲ ಕಾವೇರಿ, ಹೇಳಿ ನಿನ್ನ ಮನಸ್ಸಿಗೆ ಮತ್ತೆ ನೋವು ಮಾಡ್ತೀನೇನೋ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಸಂತೋಷದ ಮಾತು ಮತ್ತೆ ನಿನ್ನನ್ನು ಕಣ್ಣೀರಿನ ಬಾವಿಗೆ ತಳ್ಳಬಾರ್ದಲ್ವಾ, ಅದಕ್ಕೆ. ಸರ್, ಮತ್ತೆ ಈ ಕಾವೇರಿಗೆ ಯಾವುದೇ ಸಂದರ್ಭದಲ್ಲೂ ಏನೇ ಆದ್ರೂ ಕಣ್ಣೀರಿಡ್ತಾ ಕೂತ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಸರ್. ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಗುಡ್ ಕಾವೇರಿ, ಯು ನೆವರ್ ಫೇಲ್ ಮೀ. ಇದೇ ರೀತಿ ಸ್ಟ್ರಾಂಗ್ ಆಗಿರೋ. ನಿನ್ನ ನಾನು ಯಾವಾಗಲೂ ಇದೇ ರೀತಿ ನೋಡೋದಕ್ಕೆ ಇಷ್ಟಪಡ್ತೀನಿ. ಸರ್, ನನ್ನ ಸಂಬಂಧಿಗಳು, ಈ ಸಮಾಜ ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಲ್ಲ ಅಂತ ನಾನು ಕಣ್ಣೀರು ಹಾಕ್ದೆ. ಆದ್ರೆ ಅದಕ್ಕೆ ನನ್ನ ಸಂಬಂಧಿಗಳು, ಈ ಸಮಾಜ ನಾನು ತಪ್ಪು ಮಾಡಿರೋದಕ್ಕೆ ಕಣ್ಣೀರು ಹಾಕ್ತಿದ್ದೀನಿ ಅಂತ ಇನ್ನೂ ತಪ್ಪಾಗಿ ಅರ್ಥ ಮಾಡ್ಕೊಳ್ತು. ನನ್ನ ದುಃಖ ನನ್ನನ್ನು ಅಪರಾಧಿ ಮಾಡಿಬಿಡ್ತು. ಆದ್ರೆ ಒಂದಂತೂ ನಿಜ ಸರ್, ನಾನು ಯಾರಿಗೂ ಮೋಸ ಮಾಡಿಲ್ಲ. ನಾನು ನಾಟಕ ಮಾಡೋದಕ್ಕೆ ಬಂದಿರೋದಂತೂ ನಿಜಾನೇ, ಆದ್ರೆ ಅದು ನನ್ನ ಸ್ವಾರ್ಥಕ್ಕಲ್ಲ. ಸಾವಿರಾರು ಕುಟುಂಬಗಳಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೆ. ಕಾಲಕ್ಕೆ ಎಲ್ಲವನ್ನೂ ಬದಲಾಯಿಸೋ ಶಕ್ತಿ ಇದೆ ಸರ್. ಈ ನಂಬಿಕೆ ನನಗೆ ನಿಮ್ಮಿಂದ ಸಿಕ್ತು. ಹಾಗೆ ಆಫೀಸಿಗೆ ಹೋಗ್ತಾ ಇರೋದ್ರಿಂದ ಸಣ್ಣದಾಗಿ ಅದರ ಬದಲಾವಣೆನೂ ಶುರು ಆಗಿದೆ. ಮುಂದೆ
ಮುಂದೆ ಸಂಪೂರ್ಣವಾಗಿ ಬದಲಾಗುತ್ತೆ ಅಂತ ನಂಬಿಕೆನೂ ಗಟ್ಟಿಯಾಗಿದೆ. ಇನ್ಯಾವುದೇ ಕಾರಣಕ್ಕೂ ನಾನು ಸೋಲೋದಿಲ್ಲ, ಹೆಜ್ಜೆನ ಹಿಂದಕ್ಕೆ ಇಡೋದಿಲ್ಲ. ದಟ್ಸ್ ಗ್ರೇಟ್ ಡಿಸಿಷನ್ ಕಾವೇರಿ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಇನ್ನೊಂದು ವಿಷಯ ಕಾವೇರಿ, ನಿನ್ನೆ ನೀನು ಗೆದ್ದ ಮಾತ್ರಕ್ಕೆ ಇವತ್ತು ಹೊಸ ಚಾಲೆಂಜಸ್ ಇರಲ್ಲ ಅಂತಲ್ಲ. ಏನೇ ಬಂದರೂ ಅದನ್ನು ನೀನು ಗೆದ್ದೇ ಗೆಲ್ತೀನಿ ಅಂತ ಫೇಸ್ ಮಾಡಿಕೊಂಡು ಮುಂದೆ ಹೋಗು. ಆ ನಂಬಿಕೆ ನಿನಗೆ ಧೈರ್ಯನ ಕೊಡುತ್ತೆ. ಧೈರ್ಯ ಚಾಲೆಂಜಸ್ನ ಅರ್ಧ ಗೆಲ್ಲೋ ಹಾಗೆ ಮಾಡುತ್ತೆ. ಇನ್ನು ಮಿಕ್ಕ ಮಿಷನ್ನ ನೀನು ಈಸಿಯಾಗಿ ಗೆಲ್ತೀಯ. ಖಂಡಿತ ಸರ್. ಸರ್, ಆಫೀಸಿಗೆ ಲೇಟ್ ಆಗ್ತಿದೆ, ಹೊರಡೋಣವಾ? ನೀನು ಹೊರಡು ಕಾವೇರಿ. ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ. ಓಕೆ ಸರ್. ನಿಮ್ಮಿ ರಸಿಕತೆ ಡ್ರಾಮಕ್ಕೋಸ್ಕರ ನಮ್ ಫ್ಯಾಮಿಲಿನೇ ಬೀದಿಗೆ ತಂದ್ಬಿಟ್ರಲ್ಲ. ಸರ್ಸು, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಆಂಟಿ, ನಾನು ಕಾವೇರಿನ ಚಿಕ್ಕೋಳಿಂದ ನೋಡ್ಕೊಂಡು ಬಂದಿದ್ದೀನಿ. ನೀವು ಅಷ್ಟೇ ನನ್ನನ್ನ ಕಾವೇರಿನ ಅಷ್ಟೇ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ. ಈ ಮನೆ ಯಾವತ್ತಿದ್ರು ನನ್ಗಿನ್ನೊಂದು ತವ್ರ ಮನೆ ಇದ್ದ ಹಾಗೆ. ಕಾವೇರಿ ಬರೀ ನನ್ನ ಫ್ರೆಂಡ್ ಅಲ್ಲ, ಅವಳು ನನ್ನ ಸಿಸ್ಟರ್ ಇದ್ದ ಹಾಗೆ. ಅವಳ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕಷ್ಟಪಟ್ಟು ಗೆದ್ದು ಸಾಧಿಸ್ಕೊಂಡು ಬಂದವಳು. ಆದ್ರೆ ಅವಳ ಜೀವನದಲ್ಲಿ ಸಡನ್ ಆಗಿ ನಡೆದಿರೋ ದುರಂತ ಅಂದ್ರೆ ಅದು ಎದುರಿಂದ ನಡೆದಿದ್ ಮೋಸ. ಆಗ ಕಾವೇರಿಗೆ ಹೇಗ್ ಸಮಾಧಾನ ಮಾಡ್ಬೇಕು ಅಂತ, ಹೇಗ್ ಸರಿ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ನೆ ಹೊರತು ನಿಮ್ಗದ್ನೆಲ್ಲ ಹೇಳ್ದೆ ಹೋದ್ರೆ ಏನೆಲ್ಲ ಆಗ್ಬೋದು ಅಂತ ನಾನು ಯೋಚನೆ ಮಾಡ್ಲಿಲ್ಲ. ಒಂದ್ ರೀತಿಲ್ ನೋಡಿದ್ರೆ ಈಗೆಲ್ಲ ಆಗೋದಕ್ಕೆ ನಾನೇ ಕಾರಣ ಅಂತ ಅನ್ನಿಸ್ತಿದೆ.